ವೆಲ್ಕಮ್ ಟು ಜಯಂತಿಸ್ ಕಿಚನ್. ನಾನಿವತ್ತು ಮೊಳಕೆ ಬಂದ ರಾಗಿಯಿಂದ ಒಂದು ರೆಸಿಪಿ ಮಾಡ್ತಾಯಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನಾನು ಒಂದು ಕಪ್ಪಷ್ಟು ಕಾಯಿ ಚೂರು ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ಳೋಣ. ಒಂದು 3 ಟೇಬಲ್ ಸ್ಪೂನಷ್ಟು ಮತ್ತು ಮೊಳಕೆ ಬರ್ಸ್ಕೊಂಡಿರೋವಂಥ ರಾಗಿ ಕಾಳು ಇದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ಳೋಣ. ಇದಂತೂ ಅಜ್ಜಿ ಕಾಲದ ರೆಸಿಪಿಗಳಲ್ಲಿ ಒಂದು ಸ್ವೀಟ್ ಅಂತಲೇ ಹೇಳ್ಬೋದು. ಈಗ ಇದಕ್ಕೊಂದು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ. ಒಂದು ಲೋಟದಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಬರೋಣ. ಈಗ ಇದು ರುಬ್ಕೊಂಡು ಆಗಿದೆ. ಈ ರೀತಿ ಸೋಸೋದ್ರಲ್ಲಿ ಸೋಸ್ಕೋಬೇಕು. ಇದು ಬರೀ ಹಾಲು ಮಾತ್ರ ತೊಗೋಬೇಕು ರುಬ್ಬಿರೋದನ್ನು. ಈ ರೀತಿ ನೀಟಾಗಿ ಸೋಸೋದ್ರಲ್ಲಿ ಸ್ಪೂನಿನ ಸಹಾಯದಿಂದ ನೀಟಾಗಿ ತಿರುವಿ ಈ ಹಾಲನ್ನೆಲ್ಲ ತೊಗೋಬೇಕು. ಈಗ ಇದೆಲ್ಲ ಸೋಸ್ಕೊಂಡಾಗಿದೆ. ಈಗ ರಾಗಿ ಹಾಲು ರೆಡಿಯಾಗಿದೆ. ಈಗ ಇದಕ್ಕೆ 1 ಕಪ್ಪಷ್ಟು ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನು ತೊಗೊಂಡಿರೋ ಬೆಲ್ಲ ತುಂಬ ಬ್ರೌನ್ ಆಗಿದೆ. ಇದೊಂದು ಸ್ವಲ್ಪ ಕಲರ್ ಡಾರ್ಕಾಗಿ ಬರುತ್ತೆ. ಈ ರೀತಿ ಎಲ್ಲ ಚೆನ್ನಾಗಿ ಕರಗಿಸ್ಕೊಬೇಕು ಬೆಲ್ಲನ ಇದರಲ್ಲಿ. ಈಗ ಬೆಲ್ಲನೆಲ್ಲ ಕರಗಿಸ್ಕೊಂಡು ಆಗಿದೆ. ಈಗ ಸ್ಟವ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ನಾವು ಕರಗಿಸಿಟ್ಕೊಂಡಿದ್ದಂಥನ್ನೆಲ್ಲ ಮತ್ತೊಂದು ಸತಿ ಸೋಸ್ಕೊಳ್ಳೋಣ. ಬೆಲ್ಲದಲ್ಲಿ ಏನಾದರೂ ಗಲೀಜಿರುತ್ತೆ ಅಂತ ಈ ರೀತಿ ನೀಟಾಗಿ ಸೋಸ್ಕೋಬೇಕು. ಇದನ್ನೆಲ್ಲ ಸೋಸ್ಕೊಂಡಾಗಿದೆ. ಇದನ್ನು ನೀಟಾಗಿ ತಿರುಗಿಸಿ ಚೆನ್ನಾಗಿ ಕುದಿಸ್ಕೊಬೇಕು. ಇದು ಎಷ್ಟರವರೆಗೂ ಕುದಿಸ್ಕೋಬೇಕು ಅಂದರೆ ತಳ ಬಿಟ್ಟು ಬರಬೇಕು, ಅಲ್ಲಿವರೆಗೂ ಕುದಿಸ್ಕೋಬೇಕು. ಈ ರೀತಿ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಮತ್ತು ಒಂದು 3 ಏಲಕ್ಕಿನ ಕುಟ್ಟಿ ಸೇರಿಸ್ಕೊತಾ ಇದ್ದೀನಿ, ಏಲಕ್ಕಿ ಪುಡಿನ. ಈಗ ಇದು ನೋಡಿ ಚೆನ್ನಾಗಿ ಕುದೀತಾ ಇದೆ. ನಾವು ಸ್ಪೂನಿಂದ ತೆಗೆದಾಗ ಈ ಥರ ಬರಬೇಕು. ತುಂಬ ತೆಳ್ಳಗೂ ಇರಬಾರ್ದು, ಗಟ್ಟಿಗೂ ಇರಬಾರ್ದು. ಈ ರಾಗಿ ಸ್ವೀಟ್ ಈಗ ರೆಡಿಯಾಗಿದೆ. ಈಗ ಇದನ್ನು ನಾವು ನಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬೌಲ್ಗಳಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ಈಗ ರುಚಿಕರವಾದ ಆರೋಗ್ಯಕರವಾದ ರಾಗಿಯಿಂದ ಮಾಡಿದಂಥ ಸ್ವೀಟ್ ರೆಡಿಯಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.